Hello friends, welcome back to the session. Moving charges and magnetism part 3. So now last session and then kaltidvi motion in magnetic field, motion in combined magnetic field and electric field, cyclotron ಮತ್ತೆ Biot Savart's law. So now ಇವತ್ತೇನು ಕಲಿಯೋಣ ಅಂದ್ರೆ magnetic field on the axis of circular current loop, Ampere Circuit Law, the solenoid and toroid, the force between two parallel currents. So now the magnetic field on the axis of circular current loop. So we will consider a circular loop carrying steady current I. So now ಒಂದು circular loop na consider ಮಾಡ್ತೀವಿ that has current I flowing through it. The loop is placed in the YZ plane with its center at origin O and has radius R. So ನಾವು ಈ loop ನ XY plane ಅಲ್ಲಿ ಇಡ್ತೀವಿ. So ಇದು ನಾವು 3-dimensional space ನ imagine ಮಾಡಿದ್ರೆ, so this plane is XZ plane, this is XY plane, this is XYZ plane. So ಈ YZ plane ಗೆ ಫೇಸ್ ಆಗಂಗೆ ನಾವು ಈ ಲೂಪ್ ನ ಇಡ್ತೀವಿ. And the x-axis is the axis of the loop. ಅಂದ್ರೆ ಸೆಂಟರ್ ಇಂದ ಆಕ್ಸಿಸ್, ಸೊ ಆಕ್ಸಿಸ್ ಯಾವಾಗಲೂ ಲೂಪ್ ನ ಸೆಂಟರ್ ಇಂದ ಇರುತ್ತೆ. ಸೊ ಸೆಂಟರ್ ಹೇಗಿರುತ್ತೆ ಅಂದ್ರೆ ಎಕ್ಸ್ ಆಕ್ಸಿಸ್ ಅಲ್ಲಿ ಈ ಲೂಪ್ ನ ಆಕ್ಸಿಸ್ ಇರುತ್ತೆ. Now let x be the distance of P from the center O of the loop. So x be the distance at this point P, we are going to find the magnetic field. So idri distance center inda O inda x distance irutte. Considering a conducting element dl of the loop. So let's consider small element dl. So ನಾವು ಯಾವಾಗಲೂ ಪೂರ್ತಿ ಯಾವುದೇ ಒಂದು ಆಬ್ಜೆಕ್ಟ್ ಇಂದ ರ್ಯಾಂಡಮ್ ಆಬ್ಜೆಕ್ಟ್ ಕೊಟ್ಟಿರ್ತಾರೆ ನಮಗೆ ಈಗ. ಸೊ ರ್ಯಾಂಡಮ್ ಆಬ್ಜೆಕ್ಟ್ ಇಂದ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ತೆಗಿಬೇಕು ಅಥವಾ ಎಲೆಕ್ಟ್ರಿಕ್ ಫೀಲ್ಡ್ ತೆಗಿಬೇಕಂದಾಗ ನಾವೇನ್ ಮಾಡ್ಬೇಕು, ಟೋಟಲ್ ಆಬ್ಜೆಕ್ಟ್ ನ ಕನ್ಸಿಡರ್ ಮಾಡಬಾರ್ದು. ಯಾವತ್ತು ಸಣ್ಣ ಪಾರ್ಟ್ ನ ಕನ್ಸಿಡರ್ ಮಾಡ್ಬಿಟ್ಟು ಯಾವ್ದು ಗಿವನ್ ಪಾಯಿಂಟ್ ಅಲ್ಲಿ ಆ ಪಾಯಿಂಟ್ ಇಂದ ಏನೇನ್ ಫೀಲ್ಡ್ ಬರ್ತಾ ಇರುತ್ತೆ ಅದನ್ನ ಕ್ಯಾಲ್ಕುಲೇಟ್ ಮಾಡಿ ನೆಕ್ಸ್ಟ್ ಅದನ್ನ ಹೋಲ್ ಬಾಡಿಗೆ ಇಂಟಿಗ್ರೇಟ್ ಮಾಡ್ಬೇಕು. ಸೊ ದಿಸ್ ಇಸ್ ಮೆಥಡ್ ಕಾಮನ್ ಫಾರ್ ಆಲ್ ದಿ ಆರ್ಬಿಟರಿ ಶೇಪ್ಸ್. ನಮ್ಗೆ ಯಾವ್ಯಾವ ಬೇರೆ ಬೇರೆ ಶೇಪ್ ಕೊಟ್ರು ಇದೊಂದು ಕಾಮನ್ ಮೆಥಡ್. ಸೊ ನಾವು ಫಸ್ಟ್ ಏನ್ ಮಾಡ್ಬೇಕು, ದಟ್ ಈಸ್ ಸ್ಮಾಲ್ ಎಲಿಮೆಂಟ್ ಡಿಎಲ್ ಎಲಿಮೆಂಟ್ ಕನ್ಸಿಡರ್ ಮಾಡಿ ಪಾಯಿಂಟ್ ಪಿ ಅಲ್ಲಿ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಬರ್ತದೆ ಕಂಡಿಡ್ಬೇಕು. ಸೊ ಹೌ ಟು ಫೈಂಡ್, ದಟ್ ಈಸ್ ಗಿವನ್ ಬೈ Biot Savart law. So Biot Savart law ಏನ್ ಹೇಳುತ್ತೆ, mu naught I by 4 pi r into dl cross r by r cube. ಇದು ವೆಕ್ಟರ್ ನೋಟೇಶನ್. ಬಟ್ ಇಲ್ಲಿ ನೋಡಿ, ಇದು ಪೈಥಾಗರಸ್ ಥಿಯರಂ ಅಪ್ಲೈ ಮಾಡಿದ್ರೆ ದಿಸ್ ಇಸ್ 90 ಡಿಗ್ರಿ. ಯಾಕಂದ್ರೆ ಎರಡು ಆಕ್ಸಿಸ್ ನಡುವೆ ಆಂಗಲ್ ಈಸ್ 90 ಡಿಗ್ರಿ. therefore r square is equal to x square plus capital R square. ಮತ್ತೆ dl cross small r, that is small r dl ಅಂದ್ರೆ sin theta. theta ಅಂದ್ರೆ ಯಾವುದು, ಲೈನ್ ಜಾಯಿನಿಂಗ್ ದಿಸ್ ಪಾಯಿಂಟ್ ಅಂಡ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್, ದಟ್ ಈಸ್ theta, angle theta. ಸೊ angle theta that is 90 ಡಿಗ್ರಿ. ಏನಕ್ಕಂದ್ರೆ ಇಲ್ಲಿ ನೋಡಿ, ಮ್ಯಾಗ್ನೆಟಿಕ್ ಫೀಲ್ಡ್ ಹೀಗಿದೆ, ದಿಸ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ದಿಸ್ ಈಸ್ ವೆಕ್ಟರ್ ಜಾಯಿನಿಂಗ್ ದಿಸ್ dl ವೆಕ್ಟರ್ dl ಅಂಡ್ ದಿಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಈ ಆಂಗಲ್ ಎಷ್ಟಿರುತ್ತೆ, ದಟ್ ಈಸ್ 90 ಡಿಗ್ರಿ. ಸೊ ಸಾರಿ, ಇದು ಥೀಟಾ ಸ್ವಲ್ಪ ಗೆರೆ ಮುಂದೆ ಬಂದಿದೆ, ಬಟ್ ಇಟ್ ಈಸ್ 90 ಡಿಗ್ರಿ ಆಂಗಲ್. ಸೊ sin 90 is 1, therefore it is r dl. ಸೊ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈ ವ್ಯಾಲ್ಯೂನ ನಮ್ಗೆ ಏನ್ ಸಿಗುತ್ತೆ, ಡಿ ಬಿ ಇಸ್ ಈಕ್ವಲ್ ಟು mu naught by 4 pi into I dl by x square plus r square. ನಾವೀಗ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಡಿ ಬಿ ಇದೆ. ಸೊ ನಾವು ಇದನ್ನ ಕಾಂಪೋನೆಂಟ್ಸ್ ಆಗಿ ಡಿವೈಡ್ ಮಾಡ್ತೀವಿ, ಅಲಾಂಗ್ ಎಕ್ಸ್ ಆಕ್ಸಿಸ್ ಅಲಾಂಗ್ ವೈ ಆಕ್ಸಿಸ್. ಸೊ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಕ್ಸಿಸ್ ಇಟ್ ಈಸ್ ಆಂಗಲ್ ಥೀಟಾ. ಸೊ ಈ ಆಂಗಲ್ ಎಷ್ಟಿರುತ್ತೆ ಅಂದ್ರೆ ದಟ್ ಈಸ್ ಆಲ್ಸೋ ಥೀಟಾ. ಏನಕ್ಕಂದ್ರೆ ಸೊ ದಿಸ್ ಈಸ್ 90 ಡಿಗ್ರಿ, ಕರೆಕ್ಟಾ? ಡಿ ಬಿ ಮತ್ತೆ ಆರ್ ನಡುವೆ ಎಷ್ಟಿದೆ, 90 ಡಿಗ್ರಿ. ಅಂಡ್ ಈ ಡಿ ಬಿ ಮತ್ತೆ ಎಕ್ಸ್ ಜೊತೆ ಎಷ್ಟಿದೆ ಆಂಗಲ್, ದಟ್ ಈಸ್ ಆಲ್ಸೋ 90 ಡಿಗ್ರಿ. ಸೊ ಇದು ಥೀಟಾ ಅಂದ್ರೆ ಈ ಎರಡರ ನಡುವೆ 90 ಮೈನಸ್ ಥೀಟಾ. ಸೊ ಈ ಆಂಗಲ್ ನಡುವೆ ಎಷ್ಟಿರುತ್ತೆ, ದಟ್ ಈಸ್ ಅಗೇನ್ 90 ಡಿಗ್ರಿ. ಸೊ 90 ಮೈನಸ್ 90 ಮೈನಸ್ ಥೀಟಾ, ದಟ್ ಈಸ್ ಅಗೇನ್ ಥೀಟಾ. ಸೊ ಆಂಗಲ್ ಬಿಟ್ವೀನ್ ದಿಸ್ ಆರ್ ಅಂಡ್ ದಿಸ್ ಡಿ ಬಿ ಪರ್ಪೆಂಡಿಕ್ಯುಲರ್ ಈಸ್ ಥೀಟಾ. ಸೊ ಇಫ್ ವಿ ಡಿಫೈನ್ ಕಾಸ್ ಥೀಟಾ, ಮತ್ತಿನ್ನೊಂದು ಡ್ಯೂ ಟು ದಿಸ್ ಕೆಳಗಡೆ ಇರ್ತಕ್ಕಂಥ ಎಲಿಮೆಂಟ್ ಮೇಲಿಂದ ಕನ್ಸಿಡರ್ ಮಾಡಿದ್ರೆ ಜೊತೆ ಕೆಳಗಡೆ ಕನ್ಸಿಡರ್ ಮಾಡಿ, ಯಾಕಂದ್ರೆ ಇಲ್ಲಿಂದನೂ ದೇರ್ ಈಸ್ ಸಮ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ದಿಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಇದನ್ನ ನಾವು ಕನ್ಸಿಡರ್ ಮಾಡಿದ್ರೆ ಇಲ್ಲಿ ವಿ ವಿಲ್ ಫೈಂಡ್ ದಟ್ ನಮ್ಗೆ ಏನ್ ಸಿಗುತ್ತೆ ಅಂದ್ರೆ ಈ ಎರಡು ಪರ್ಪೆಂಡಿಕ್ಯುಲರ್ ವೆಕ್ಟರ್ಸ್ ಏನಿದೆ ಡಿ ಬಿ, ದಟ್ ಈಸ್ ದಟ್ ವಿಲ್ ಬಿ ಇನ್ ಅಪೋಸಿಟ್ ಡೈರೆಕ್ಷನ್. ಯಾಕಂದ್ರೆ ಈ ಡೈರೆಕ್ಷನ್ ಕೂಡ ಅಪೋಸಿಟ್ ಇದೆ, therefore ದಿಸ್ ವಿಲ್ ಆಲ್ಸೋ ಬಿ ಇನ್ ಅಪೋಸಿಟ್ ಡೈರೆಕ್ಷನ್. ಬಟ್ ಈ ಡೈರೆಕ್ಷನ್ ಎಕ್ಸ್ ವೆಕ್ಟರ್ಸ್ ಡೈರೆಕ್ಷನ್ ಏನಿದೆ ದಟ್ ವಿಲ್ ಬಿ ಅಲಾಂಗ್ ದಿ ಸೇಮ್ ಸೈಡ್. ಸೊ ನಾವು ಪರ್ಪೆಂಡಿಕ್ಯುಲರ್ ಕಾಂಪೋನೆಂಟ್ಸ್ ನ ಕ್ಯಾನ್ಸಲ್ ಮಾಡ್ಬಿಟ್ಟು ಹಾರಿಜಾಂಟಲ್ ಕಾಂಪೋನೆಂಟ್ಸ್ ನ ಕ್ಯಾಲ್ಕುಲೇಟ್ ಮಾಡಿದ್ರೆ ದಟ್ ಈಸ್ 2 dB cos theta. cos theta ಅಂದ್ರೆ ಎಷ್ಟು, ದಟ್ ಈಸ್ r ಬೈ ಅಂದ್ರೆ ಈ ಆಂಗಲ್. ಸೊ ಇದು ಥೀಟಾ. ಸೊ ಇದು ಆಪೋಸಿಟ್ ಸೈಡ್ ಅಲ್ಲ, ಇಟ್ ಫ್ರೇಮ್ಸ್ ಅ ರೆಕ್ಟಾಂಗಲ್. ಸೊ ರೆಕ್ಟಾಂಗಲ್ ಆಪೋಸಿಟ್ ಸೈಡ್ಸ್ ಈಕ್ವಲ್, therefore it is also x.
So diagonal ಇದೆ, that is 90 degree. That is r square is equal to x square plus e side ಅಷ್ಟು, that is r, same as r square. So ನಾವು ಇದನ್ನ cos theta ಅಲ್ಲಿ ತಗೊಂಡ್ರೆ then we will say db. So ನಾವು ಇಲ್ಲಿ one side consider ಮಾಡೋಣ, two last consider ಮಾಡೋಣ. db is equal to mu naught I dl by 4 pi into r by x square plus r square whole to the power 3 by 2. Now the summation of the elements dl over the loop yields 2 pi r. So ನಾವು ಪೂರ್ತಿ ಲೂಪ್ ನ ಕನ್ಸಿಡರ್ ಮಾಡಿದ್ರೆ that is circumference ಎಷ್ಟು dl ಅಂದ್ರೆ ಎಷ್ಟು, ಸ್ಮಾಲ್ ಎಲಿಮೆಂಟ್, ಸಣ್ಣ ಎಲಿಮೆಂಟ್. ಸೊ ನಾವು ಪೂರ್ತಿ ಲೆಂತ್ ನ ಕನ್ಸಿಡರ್ ಮಾಡಿದ್ರೆ that is circumference, that is 2 pi r. So the circumference of the loop. Thus the magnetic field at p due to entire loop is mu naught I r square by 2 into x square plus r square whole power 3 by 2. So in the special case ಅಂದ್ರೆ at this center. So ಈ ಡಿಸ್ಟೆನ್ಸ್, ಈ ಪಿ ಡಿಸ್ಟೆನ್ಸ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿರುತ್ತೆ, ಇಷ್ಟಿರುತ್ತೆ. ಬಟ್ ಅಟ್ ದಿಸ್ ಸೆಂಟರ್ ಇಲ್ಲೇ ಎಷ್ಟಿರುತ್ತೆ ಅಂದ್ರೆ, ಸೊ ಈ ಡಿಸ್ಟೆನ್ಸ್ ಏನಾಯ್ತು ಅವಾಗ ಎಕ್ಸ್ ಇಸ್ ಝೀರೋ ಅಂದ್ರೆ ದಿಸ್ ಪಾಯಿಂಟ್ ಓ. ಸೊ ಈ ಓ ಪಾಯಿಂಟ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿರುತ್ತೆ, ದಟ್ ಈಸ್ mu naught I by 2 pi r. ಇನ್ನೊಂದು ಇಲ್ಲಿ ಎಕ್ಸ್ಟ್ರಾ ಪಾಯಿಂಟ್ ಏನಂದ್ರೆ, ಯಾವ ಪಾಯಿಂಟ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಜಾಸ್ತಿ ಇರುತ್ತೆ ಅಂತ. ಸೊ ನಾವು ಹೇಗೆ ಕಂಡುಹಿಡಿಯೋದಂದ್ರೆ, ಯಾವಾಗ್ಲೂ ಒಂದು ಕ್ವಾಂಟಿಟಿ ಜಾಸ್ತಿ ಅಥವಾ ಕಡಿಮೆ ಇದೆ ಅಂದ್ರೆ ವೇರಿಯಬಲ್ ಕ್ವಾಂಟಿಟಿ, ಡಿಸ್ಟೆನ್ಸ್ಗೆ ವೇರಿಯಬಲ್ ಕ್ವಾಂಟಿಟಿ. ಯಾಕಂದ್ರೆ ನೀವು ಡಿಸ್ಟೆನ್ಸ್ ಜಾಸ್ತಿ ಮಾಡ್ದಂಗೆಲ್ಲ ಇದು ವೇರಿ ಆಗ್ತಾ ಇರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್, ಯಾಕಂದ್ರೆ ಆರ್ ಚೇಂಜ್ ಆಗುತ್ತೆ. ದೇರ್ಫೋರ್ ಯಾವುದೇ ಒಂದು ವೇರಿಯಬಲ್ ಕ್ವಾಂಟಿಟಿಯ ನಾವು ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ವ್ಯಾಲ್ಯೂ ಕಂಡುಹಿಡಬೇಕಂದ್ರೆ ವಿ ನೀಡ್ ಟು ಡಿಫ್ರೆನ್ಶಿಯೇಟ್ ಇಟ್. ಇದನ್ನ ನೀವು ಮ್ಯಾಥ್ಸ್ ಅಲ್ಲೂ ಕರಿತೀರಾ. ಸೊ ಇಫ್ ವಿ ಡಿಫ್ರೆನ್ಶಿಯೇಟ್ ದಿಸ್ ವಿತ್ ರೆಸ್ಪೆಕ್ಟ್ ಟು ಡಿಸ್ಟೆನ್ಸ್ ಎಕ್ಸ್, ಏನಕ್ಕಂದ್ರೆ ಎಕ್ಸ್ ಇಂದ ತಾನೇ ವೇರಿ ಆಗ್ತಾ ಇರೋದು ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ನ ನಾವು ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ಬಿಟ್ಟು ವಿ ವಿಲ್ ಈಕ್ವೇಟ್ ಇಟ್ ಟು 0. ಸೊ ದೆನ್ ವಿ ವಿಲ್ ಫೈಂಡ್ ದ ಮ್ಯಾಕ್ಸಿಮಮ್ ಪಾಯಿಂಟ್ ಆಸ್ ಕ್ಯಾಪಿಟಲ್ ಆರ್ ಬೈ ರೂಟ್ 2. ಸೊ ಇದೊಂದು ಎಕ್ಸ್ಟ್ರಾ ಪಾಯಿಂಟ್ ನಿಮಗೆ ಯಾವಾಗಾದ್ರೂ ಕ್ವಶನ್ ಕೇಳಿದ್ರೆ ಮ್ಯಾಕ್ಸಿಮಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಲ್ಲಿರುತ್ತೆ ಈ ಸರ್ಕ್ಯುಲರ್ ಲೂಪ್ ಇಂದ ಅಂದ್ರೆ ದಟ್ ಈಸ್ ಕ್ಯಾಪಿಟಲ್ ಆರ್ ಬೈ ರೂಟ್ 2. Then as a special case of the above result, so we may obtain the field at the center of the loop. So this is godayitu. Next, the direction of the magnetic field is given by another right hand rule. So idu direction ಹೇಗಿರುತ್ತೆ ಅಂದ್ರೆ ಸೇಮ್ ರೈಟ್ ಹ್ಯಾಂಡ್ ರೂಲ್. ನಾನು ನಿಮ್ಗೆ ಏನ್ ಹೇಳ್ಕೊಟ್ಟಿದ್ದೆ, ಇದು ಒಂದು ರಾಡ್ ಇರುತ್ತೆ. ಸೊ ರಾಡ್ ಇಂದ ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗಿರುತ್ತೆ ಅಂತ ಇದು ಸೇಮ್. ಇದೇಗಂದ್ರೆ ನೋಡಿ, ಯಾವ ಡೈರೆಕ್ಷನ್ ಅಲ್ಲಿ ಕರೆಂಟ್ ತಿರುಗ್ತಾ ಇದೆಯೋ ಆ ಡೈರೆಕ್ಷನ್ ಅಲ್ಲಿ ನಾವು ಫಿಂಗರ್ಸ್ ನ ಕರ್ವ್ ಮಾಡ್ಬೇಕು. ಸೊ ಇಲ್ಲಿ ನೋಡಿ, ಈ ರೀತಿ ಇದು ಡೈರೆಕ್ಷನ್ ಹೇಗಿದೆ ಅಂದ್ರೆ ದಟ್ ಈಸ್ ಲೆಫ್ಟ್, ಫ್ರಮ್ ಲೆಫ್ಟ್ ಇಂದ ರೈಟ್ ಹೋಗ್ತಾ ಇದೆ. ಸೊ ನಾವು ಅದೇ ತರ ಏನಾದ್ರು ಕೈನ ಮಡಚಿದ್ರೆ ನಮ್ಮ ಬೆರಳುಗಳನ್ನ, ವಿ ವಿಲ್ ಫೈಂಡ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ದಟ್ ಈಸ್ ಡೈರೆಕ್ಷನ್ ಗಿವನ್, ದ ಡೈರೆಕ್ಷನ್ ಈಸ್ ಗಿವನ್ ಬೈ ದಿಸ್ ಡೈರೆಕ್ಷನ್ ಆಫ್ ದಿ ಥಂಬ್. ಸೊ ಥಂಬ್ ಹೇಗಿದೆ ಹಾಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಹೋಗುತ್ತೆ. ಸೊ ದಿಸ್ ವಿಲ್ ಬಿ ಮ್ಯಾಗ್ನೆಟಿಕ್ ಫೀಲ್ಡ್. ಈ ತರ ಇರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. So consider a tightly wound 100 turn coil of radius 10 cm carrying a current of 1 ampere. So what is the magnetic field at the center of this coil? So ನಮ್ಗೆ ಏನ್ ಕೊಡಿ ಏನಂದ್ರೆ 100 ಟರ್ನ್ ಇರ್ತಕ್ಕಂಥ ಒಂದು ಕಾಯಿಲ್ ಅಂದ್ರೆ 100 ಸುತ್ತಿರುತ್ತೆ ಒಂದು ಕಾಯಿಲ್ ಅಲ್ಲಿ. ರೇಡಿಯಸ್ ಎಷ್ಟಿದೆ 10 ಸೆಂಟಿಮೀಟರ್ ಇದೆ. ಮತ್ತೆ ಅದರ ಮುಖಾಂತರ 1 ಆಂಪಿಯರ್ ಕರೆಂಟ್ ಪಾಸ್ ಆಗ್ತದೆ. ಸೊ ಈಗ ನಾವು ಸೆಂಟರ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿರುತ್ತೆ ಕ್ಯಾಲ್ಕುಲೇಟ್ ಮಾಡಬೇಕು. ದಟ್ ಈಸ್ ಈಕ್ವಲ್ ಟು mu naught I by 2 pi r. ಬಟ್ ಇಲ್ಲಿ n ಟರ್ನ್ಸ್ ಅಂದ್ರೆ 100 ಟರ್ನ್ ಇರೋದ್ರಿಂದ ನಾವು ಅಷ್ಟು ಲೂಪ್ ಗಳನ್ನ ಕನ್ಸಿಡರ್ ಮಾಡಬೇಕು. therefore it is 100 into 100 ಟರ್ನ್ ಅಂದ್ರೆ therefore 100 into ಈ ವ್ಯಾಲ್ಯೂ ನಮಗೆ ಫೈನಲ್ ಆಗಿ ಎಷ್ಟು ಸಿಗುತ್ತೆ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಅಂದ್ರೆ 6.28 into 10 to the power minus 4 Tesla. So next concept, Ampere Circuit Law. So there is an alternative and appealing way in which the Biot-Savart law may be expressed. So ಇನ್ನೊಂದು ವೇ ಇದೆ ಈ Biot-Savart law ನ ಎಕ್ಸ್ಪ್ರೆಸ್ ಮಾಡಕ್ಕೆ. there is another easier way. ಏನಂದ್ರೆ ಹೇಗಂದ್ರೆ ಸ್ಟಾರ್ಟ್ ಮಾಡೋದನ್ನ, ದಿ ಸರ್ಫೇಸ್ ಹ್ಯಾಸ್ ಅ ಕರೆಂಟ್ ಪಾಸಿಂಗ್ ಥ್ರೂ ಇಟ್. ಯಾವುದೋ ಒಂದು ಸರ್ಫೇಸ್ ತಗೊಳ್ಳಿ ವಿಚ್ ಹ್ಯಾಸ್ ಕರೆಂಟ್ ಪಾಸಿಂಗ್ ಥ್ರೂ ಇಟ್, ಅದ್ರ ಮುಖಾಂತರ ಕರೆಂಟ್ ಪಾಸ್ ಆಗ್ತಾ ಇರುತ್ತೆ. ವಿ ಕನ್ಸಿಡರ್ ದ ಬೌಂಡ್ರಿ ಟು ಬಿ ಮೇಡ್ ಅಪ್ ಆಫ್ ಎ ಸ್ಮಾಲ್ ನಂಬರ್ ಆಫ್ ಲೈನ್ ಎಲಿಮೆಂಟ್ಸ್. ಸೊ ನಾನೀಗ ಒಂದು ದಪ್ಪ ರಿಂಗ್ ನ ಕನ್ಸಿಡರ್ ಮಾಡ್ತೀನಿ, ಸೊ ಸ್ವಲ್ಪ ಥಿಕ್ನೆಸ್ ಇರೋದು. ಸೊ ಅದನ್ನ ನಾವು ಸ್ಪ್ಲಿಟ್ ಮಾಡಿದ್ರೆ ಕಟ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, ಸಣ್ಣ ತೆಳ್ಳಂದು ಒಂದು ರಿಂಗ್ ಸಿಗುತ್ತೆ. ಸೊ ದಟ್ ಈಸ್ ನಂಬರ್ ಆಫ್ ಸ್ಮಾಲ್ ಲೈನ್ ಎಲಿಮೆಂಟ್ಸ್, ಸಣ್ಣ ಎಲಿಮೆಂಟ್ಸ್. So consider one such element taking the length dl. ನಾವು ಅದನ್ನ one element ಯಾವುದೋ ಒಂದು ಪಾರ್ಟ್ ನ ತಗೊಂಡು ಲೆಂತ್ dl ಆಗಿ ಕನ್ಸಿಡರ್ ಮಾಡಿದ್ರೆ we take the value of the tangential component of the magnetic field bt. ಅಂದ್ರೆ so if this is a circle or the small element dl, so ಈ tangent, ಈ ಸರ್ಕಲ್ ಗೆ tangent ಏನಿರುತ್ತೆ ಆ ಫೀಲ್ಡ್ ನ ನಾವು bt ಅಂತ ಕನ್ಸಿಡರ್ ಮಾಡ್ತೀವಿ, and it is multiplied by the length of the element dl. So bt into dl, we will get bt dl
all such products are added together. ಸೊ ಅಂದ್ರೆ ನಾವು ಒಂದು ಸ್ಮಾಲ್ ಎಲಿಮೆಂಟ್ ನ ಕನ್ಸಿಡರ್ ಮಾಡ್ತೀವಿ. ಸೊ ಈ ಪಾಯಿಂಟ್ ಅಲ್ಲಿ, ಈ ಎಲಿಮೆಂಟ್ ಅಲ್ಲಿ ದಟ್ ಈಸ್ ಬಿ ಟಿ ಇಂಟು ಡಿ ಎಲ್ ಆದ್ರೆ, ಸೊ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಏನಾಗುತ್ತೆ, ದಟ್ ಈಸ್ ನೆಕ್ಸ್ಟ್ ಬಿ ಟಿ ಇಂಟು ಡಿ ಎಲ್. ಸೊ ಆ ಎಲ್ಲಾ ನಾವು ಆಡ್ ಮಾಡಿದ್ರೆ ದೆನ್ ವಿಚ್ ಈಸ್ then no, so if we add all the elements, then we consider the limit as lengths of the elements get smaller and the numbers gets larger. The sum then tends to an integral. So integral ಅಂದ್ರೆ ಏನಂದ್ರೆ ಈ ಸಣ್ಣ ಸಣ್ಣ ಪಾರ್ಟ್ಸ್ ಡಿ ಎಲ್ ಸಣ್ಣ ಸಣ್ಣ ಪಾರ್ಟ್ಸ್ ನ ನಾವು ಒಟ್ಟಿಗೆ ಕೂಡಿಸಿದ್ರೆ ದಟ್ ಈಸ್ ಕಾಲ್ಡ್ ಎಸ್ ಇಂಟಿಗ್ರೇಷನ್. ಸೊ ಡಿಫ್ರೆನ್ಸಿಯೇಷನ್ ಅಂದ್ರೆ ಬ್ರೇಕಿಂಗ್ ಡೌನ್ ದ ಹೋಲ್ ಥಿಂಗ್. ಈ ದೊಡ್ಡದೇನಾದ್ರೂ ಇತ್ತಂದ್ರೆ ಅದನ್ನ ಬ್ರೇಕ್ ಮಾಡೋದನ್ನ ಡಿಫ್ರೆನ್ಸಿಯೇಷನ್ ಅಂತೀವಿ. ಸೊ ಅದನ್ನೇ ಪುನಃ ಜೋಡಿಸೋದು ದಟ್ ಈಸ್ ಇಂಟಿಗ್ರೇಷನ್. Now Ampere law states that the integral is equal to mu naught times the total current passing through it the surface. Andre integral b in dot dl. So total magnetic field into a ಸಣ್ಣ lengths which ಅದನ್ನ ಇಂಟಿಗ್ರೇಟ್ ಮಾಡಿದ್ರೆ ಎಲ್ಲ ಕೂಡಿಸಿದ್ರೆ ನಮಗೆ ಏನ್ ಸಿಗುತ್ತೆ ಅಂದ್ರೆ that is mu naught times the current passing through the whole element. So it is equal to mu naught into ಆ ಪೂರ್ತಿ ಏನು ಸರ್ಫೇಸ್ ಇಂದ ಎಷ್ಟು ಕರೆಂಟ್ ಪಾಸ್ ಆಗ್ತಿದೆಯೋ ಅಷ್ಟು ನಾವೇನಾದ್ರೂ mu naught ಇಂದ ಮಲ್ಟಿಪ್ಲೈ ಮಾಡಿದ್ರೆ we will get BDL ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ನ ಇಲ್ಲಿಂದ ಕಂಡುಹಿಡಿಯಬಹುದು ಅಂತ. ಸೊ ನಾವು ಲೆಟ್ಸ್ ಕನ್ಸಿಡರ್ ಕೇಸ್ ವೇರ್ ದ ಲೂಪ್ ಇಸ್ ಚೂಸನ್ ಆಸ್ ಅ ಸರ್ಕಲ್. ಸೊ ಒಂದು ಲೂಪ್ ನ ನಾವು ಸರ್ಕಲ್ ಅಂತ ಕನ್ಸಿಡರ್ ಮಾಡಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ನಾವು ಹೇಗೆ ಕಂಡುಹಿಡಿಯಬಹುದು ಅಂದ್ರೆ, ಈಗ ಟೋಟಲ್ ಇಂಟಿಗ್ರೇಟ್ ಮಾಡಿದ್ರೆ ಅಂದ್ರೆ ಸಣ್ಣ ಎಲಿಮೆಂಟ್ ನ ಇಂಟಿಗ್ರೇಟ್ ಮಾಡಿದ್ರೆ ಟೋಟಲ್ ಲೆಂತ್ ಸಿಗಬೇಕು. ಸೊ ಸರ್ಕಲ್ ನ ಟೋಟಲ್ ಲೆಂತ್ ಎಷ್ಟು, ದಟ್ ಇಸ್ 2πr. ಸೊ ಇಫ್ ವಿ ಪುಟ್ ಇಂಟಿಗ್ರಲ್ ಬಿ ಡಿ ಎಲ್ ನ ನಾವೇನಾದ್ರೂ ಡಿ ಎಲ್ ನ ಇಂಟಿಗ್ರೇಟ್ ಮಾಡಿದ್ರೆ ವಿ ವಿಲ್ ಗೆಟ್ 2πr ದ ಹೋಲ್ ಲೆಂತ್ ವಿಚ್ ಇಸ್ ಈಕ್ವಲ್ ಟು mu naught ಟೈಮ್ಸ್ ಐ. ದೆನ್ ಫೈನಲಿ ನಮ್ಗೆ ಎಷ್ಟು ಸಿಗುತ್ತೆ, mu naught i ಇಂಟು 2πr. ನಾವ್ ಇದನ್ನ ಸೇಮ್ ಬಯೋಟ್-ಸ್ಟಾವರ್ಟ್ ಲಾ ಯೂಸ್ ಮಾಡಿ ಕೂಡ ಡಿರೈವ್ ಮಾಡಿದ್ವಿ. ಸರ್ಕಲ್ ಅಲ್ಲಿ ಇನ್ಸೈಡ್ ಸೆಂಟರ್ ಎಷ್ಟಿರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ mu naught i by 2πr. ಸೊ ಲೆಟ್ಸ್ ಕನ್ಸಿಡರ್ ಅ ಪ್ರಾಬ್ಲಮ್. ಈ ಪ್ರಾಬ್ಲಮ್ ಅಲ್ಲಿ ಅಂದ್ರೆ ಫಿಗರ್ ಶೋಸ್ ಅ ಲಾಂಗ್ ಸ್ಟ್ರೇಟ್ ವೈರ್. ಸೊ ಇದು ಲಾಂಗ್ ಸ್ಟ್ರೇಟ್ ವೈರ್ ಆಫ್ ಎ ಸರ್ಕ್ಯುಲರ್ ಕ್ರಾಸ್ ಸೆಕ್ಷನ್ ರೇಡಿಯಸ್ ಎ. ಸೊ ಇದ್ರ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟಿರುತ್ತೆ ಅಂದ್ರೆ, ಸೊ ಹಾಫ್ ಆಫ್ ದ ಡಿಸ್ಟೆನ್ಸ್ ದಟ್ ಈಸ್ ರೇಡಿಯಸ್ ಎಷ್ಟಿರುತ್ತೆ ಅಂದ್ರೆ ಕ್ರಾಸ್ ಸೆಕ್ಷನ್ ಡಿಸ್ಟೆನ್ಸ್ ರೇಡಿಯಸ್ ದಟ್ ಈಸ್ ಎ ಡಿಸ್ಟೆನ್ಸ್ ಕ್ಯಾರಿಂಗ್ ಎ ಸ್ಟಡಿ ಕರೆಂಟ್ ಐ. ಸೊ ಇದ್ರ ಮುಖಾಂತರ ಐ ಕರೆಂಟ್ ಪಾಸ್ ಆಗ್ತಾ ಇದೆ. ಸೊ ದ ಕರೆಂಟ್ ಐ ಈಸ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಇನ್ ದ ಕ್ರಾಸ್ ಸೆಕ್ಷನ್. ಎಲ್ಲಾ ಕಡೆ ಸೇಮ್ ವ್ಯಾಲ್ಯೂ. ನೀವು ಈ ಪಾಯಿಂಟ್ ತಗೊಂಡ್ರೆ ಐ ವ್ಯಾಲ್ಯೂ ವಿಚ್ ಇಸ್ ಈಕ್ವಲ್ ಟು ಸೇಮ್ ಆಸ್ ಇನ್ ದಿಸ್ ಪಾಯಿಂಟ್. ಸೊ ಈ ಪಾಯಿಂಟ್ ಅಲ್ಲಿ ಐ ಎಷ್ಟಿರುತ್ತೆ, ಈ ಪಾಯಿಂಟ್ ಅಲ್ಲೂ ಕರೆಂಟ್ ಅಷ್ಟೇ ಇರುತ್ತೆ. That is called as uniformly distributed. So the current in the magnetic field in the region R less than A and R greater than A. So magnetic ನಾವು ಏನ್ ಕಂಡುಹಿಡಿಯಬೇಕು ಈಗ, ಮ್ಯಾಗ್ನೆಟಿಕ್ ಫೀಲ್ಡ್ ಈ ರೇಡಿಯಸ್ R, ಸೊ ಇದು ಲೆಸ್ ದೆನ್ ಎ ಅಥವಾ ಗ್ರೇಟರ್ ದೆನ್ ಅಂದ್ರೆ ಒಳಗಡೆ ಮತ್ತೆ ಹೊರಗಡೆ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿದೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ನಾವು ಲೆಟ್ಸ್ ಕನ್ಸಿಡರ್ ಕೇಸ್ ವೇರ್ R is greater than ಅಂದ್ರೆ ಹೊರಗಡೆ ಕನ್ಸಿಡರ್ ಮಾಡೋಣ. ದಟ್ ಈಸ್ ಆಂಪೇರಿಯನ್ ಲೂಪ್. ಒಂದು ಲೂಪ್ ಕನ್ಸಿಡರ್ ಮಾಡಿದ್ರೆ ಆಂಪೇರಿಯನ್ ಸರ್ಫೇಸ್. ಸೇಮ್ ವಾಷನ್ ಸರ್ಫೇಸ್ ಹೇಗೆ ಕನ್ಸ್ಟ್ರಕ್ಟ್ ಮಾಡ್ತಿದ್ವಿ, ಇದನ್ನು ಹಾಗೆ ಆಂಪೇರಿಯನ್ ಸರ್ಫೇಸ್ ಒಂದು ಆಂಪೇರಿಯನ್ ಲೂಪ್ ಕನ್ಸ್ಟ್ರಕ್ಟ್ ಮಾಡಿದ್ರೆ ದಟ್ ಈಸ್ ಲೇಬಲ್ಡ್ ಆಸ್ 2. ಇಟ್ ಈಸ್ ಅ ಸರ್ಕಲ್. ಒಂದು ಸರ್ಕಲ್ ನಾವು ಕನ್ಸಿಡರ್ ಮಾಡ್ತೀವಿ ವಿಚ್ ಇಸ್ ಕಾನ್ಸೆಂಟ್ರಿಕ್ ವಿತ್ ಕ್ರಾಸ್ ಸೆಕ್ಷನ್. ಅಂದ್ರೆ ಸೇಮ್ ಸೆಂಟರ್ ಇರುತ್ತೆ ಇದಕ್ಕೆ ಮತ್ತೆ ಇದಕ್ಕೆ. ಈ ಲೂಪ್ಗೆ ವ್ಯಾಲ್ಯೂ ಏನಂದ್ರೆ ದಟ್ ಈಸ್ ಟೋಟಲ್ ಎಲ್ ಇಸ್ ಈಕ್ವಲ್ ಟು 2π ಇಂಟು ಸ್ಮಾಲ್ ಆರ್. ಯಾಕೆಂದ್ರೆ ಈ ಡಿಸ್ಟೆನ್ಸ್ ಸ್ಮಾಲ್ ಆರ್ ಅಂಡ್ ಐ ಇಸ್ ದ ಕರೆಂಟ್ ಎನ್ಕ್ಲೋಸ್ಡ್ ಬೈ ದ ಲೂಪ್. ಎಷ್ಟು ಕರೆಂಟ್ ಈ ಲೂಪ್ ಅಲ್ಲಿ ಎಷ್ಟು ಕರೆಂಟ್ ಪಾಸ್ ಆಗ್ತದೆ, ದಟ್ ಈಸ್ ಐ ಕರೆಂಟ್, ಟೋಟಲ್ ಕರೆಂಟ್ ಐ. ಅಂಡ್ ದ ರಿಸಲ್ಟೆಂಟ್ ಎಕ್ಸ್ಪ್ರೆಷನ್ ವಿಲ್ ಬಿ 2 ಇಂಟು ಡಿಎಲ್. ಎಷ್ಟು ಡಿಎಲ್ ಎಷ್ಟು, ದಟ್ ಈಸ್ 2πr ಇಂಟು ಇಸ್ ಈಕ್ವಲ್ ಟು mu naught i. ಸೊ ಬಿ ಇಸ್ ಈಕ್ವಲ್ ಟು mu naught i by 2πr. ಐ ಇಲ್ಲಿ ಕಾನ್ಸ್ಟೆಂಟ್, 2πr ಸೊ 2π ಕೂಡ ಕಾನ್ಸ್ಟೆಂಟ್, mu naught ಕೂಡ ಕಾನ್ಸ್ಟೆಂಟ್. ಸೊ ಬಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್. ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದಿಸ್ ಡಿಸ್ಟೆನ್ಸ್ ರೇಡಿಯಸ್. ಅಂದ್ರೆ ನಾವೇನಾದ್ರೂ ಈ ಸರ್ಕಲ್ ನ ದೊಡ್ಡದು ಮಾಡ್ತಾ 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 ಹೋದ್ರೆ ದೆನ್ ವಿ ವಿಲ್ ಫೈಂಡ್ ದಟ್ ಬಿ ಇಸ್ ಡಿಕ್ರೀಸಿಂಗ್. ಸೊ ನಾವು ಈ ಡಿಸ್ಟೆನ್ಸ್ ಈ ಪಾಯಿಂಟ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಇದ್ರೆ, ಸೊ ಈ ಫೀಲ್ಡ್ ಅಲ್ಲಿ ಆ ಬಿ ಗಿನ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಈ ಪಾಯಿಂಟ್ ಅಲ್ಲಿ ಅದಕ್ಕಿಂತ ಇನ್ನೂ ಕಡಿಮೆ. ದಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದಿಸ್ ಡಿಸ್ಟೆನ್ಸ್ ಫ್ರಮ್ ದಿ ಸೆಂಟರ್. ದೆನ್ ನೆಕ್ಸ್ಟ್ ಕನ್ಸಿಡರ್ ಕೇಸ್ ವೇರ್ ಆರ್ ಇಸ್ ಲೆಸ್ ದೆನ್ ಎ. ಸೊ ಈ ಟೈಮ್ ಅಲ್ಲಿ ಆರ್ ಒಳಗಡೆ ಇದ್ದಾಗ ಲೆಸ್ ದೆನ್ ಎ, ದೆನ್ ಆಂಪೇರಿಯನ್ ಲೂಪ್ ಇಸ್ ಲೇಬಲ್ಡ್ ಆಸ್ 1. ಈ ಲೂಪ್ ಸಣ್ಣ ಲೂಪ್ ಒಳಗಡೆ ಇರತಕ್ಕಂಥ ಲೂಪ್ ರೇಡಿಯಸ್ R1. ಸೊ ಈ ಟೈಮ್ ಅಲ್ಲಿ ಎಲ್ ಕೂಡ 2πr. ಸೊ ಈ ಆರ್ ಏನಂದ್ರೆ ಸಣ್ಣ ಒಳಗಡೆ ಇರ್ತಕ್ಕಂಥ ರೇಡಿಯಸ್. ನಾವು ದ ಕರೆಂಟ್ ಎನ್ಕ್ಲೋಸ್ಡ್ ಇಸ್ ಐ. ಸೊ ಸಾರಿ, ಕರೆಂಟ್ ಎನ್ಕ್ಲೋಸ್ಡ್ ಐ ಈಸ್ ನಾಟ್ ಎಕ್ಸಾಕ್ಟ್ಲಿ ಟೋಟಲ್ ಐ. ಏನಕ್ಕಂದ್ರೆ ನಾವು ಹೊರಗಡೆ ಕನ್ಸಿಡರ್ ಮಾಡಿದಾಗ ಈ ಟೋಟಲ್ ಕರೆಂಟ್ ಐ ಅಷ್ಟು ಕೂಡ ಪಾಸ್ ಆಗ್ತಿತ್ತು. ಬಟ್ ಈ ಸಣ್ಣ ಆಂಪೀರಿಯನ್ ಲೂಪ್ ಅಲ್ಲಿ ಕರೆಂಟ್ ಎಷ್ಟು ಪಾಸ್ ಆಗ್ತಿದೆ, ಸೊ ಇಷ್ಟೇ ಜಾಗದಲ್ಲಿ ಎಷ್ಟು ಪಾಸ್ ಆಗ್ತಿದೋ ಅಷ್ಟೇ. ಇದು ಹೊರಗಡೆದ್ನಾಗ ನಾವು ಕನ್ಸಿಡರ್ ಮಾಡಿದ್ರೆ ನಾವು ಎಕ್ಸ್ಟ್ರಾ ಕರೆಂಟ್ ನ ಕನ್ಸಿಡರ್ ಮಾಡ್ದಂಗೆ. ಬಿಕಾಸ್
ಇಟ್ ಈಸ್ ನಾಟ್ ಇನ್ಕ್ಲೂಡೆಡ್. ಈ ಗ್ಯಾಪ್ ದಿಸ್ ಇಸ್ ನಾಟ್ ಇನ್ಕ್ಲೂಡೆಡ್ ಇನ್ ದಿಸ್ ಲೂಪ್. ಸೊ ನಾವು ಒಳಗಡೆ ಎಷ್ಟು ಕರೆಂಟ್ ಇರುತ್ತೋ, ಎಷ್ಟು ಈ ಲೂಪ್ ಅಕ್ವೈರ್ ಮಾಡಿರುತ್ತೋ ಸ್ಪೇಸ್ ನ, ಅಷ್ಟೇ ಕರೆಂಟ್ ನಾವು ಕನ್ಸಿಡರ್ ಮಾಡಬೇಕು. ಸೊ ಹೇಗೆ ಕನ್ಸಿಡರ್ ಮಾಡೋದು? ದಟ್ ಈಸ್ IE which is equal to total current I into this small surface area by ದೊಡ್ಡ ಸರ್ಫೇಸ್ ಏರಿಯಾ. ಸೊ ನೀವು ಇಂಪಾರ್ಟೆಂಟ್ ಪಾಯಿಂಟ್ ಇದು, ಯಾವ ಪ್ರಾಬ್ಲಮ್ ಮಾಡ್ಬೇಕಾದ್ರೂ ನೀವೇನಾದ್ರೂ ಈ ಏರಿಯಾ ಸಂಬಂಧಪಟ್ಟಂಗೆ ಅಥವಾ ವಾಲ್ಯೂಮ್ ಸಂಬಂಧಪಟ್ಟಂಗೆ ಅಥವಾ ಲೆಂತ್ ಸಂಬಂಧಪಟ್ಟಂಗೆ ನೀವೇನಾದ್ರೂ ಸಣ್ಣ ಪಾರ್ಟ್ ಇಂದು ಆ ಟೋಟಲ್ ಲೆಂತ್ ಏನಾದ್ರೂ ನೀವು ಸಣ್ಣ ಪಾರ್ಟ್ ಮುಖಾಂತರ ಎಷ್ಟು ಕರೆಂಟ್ ಪಾಸ್ ಆಗಿದೆ ಅಥವಾ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಪಾಸ್ ಆಗಿದೆ ಅಂತ ಕಂಡುಹಿಡಿಯಬೇಕಾದ್ರೆ ದಿಸ್ ಈಸ್ ಒಂಥರ ಫಾರ್ಮುಲಾ ತರ. ಅಂದ್ರೆ ಟೋಟಲ್ ಕರೆಂಟ್ ಪಾಸ್ ಎಷ್ಟಾಗ್ತಿದೆ ಅಷ್ಟು ಕರೆಂಟ್. ಸೊ ಇಂಟು ದಿ ಸ್ಮಾಲ್ ಏರಿಯಾ, ನೀವು ಯಾವ ಪಾರ್ಟ್ ಕನ್ಸಿಡರ್ ಮಾಡಿರ್ತೀರೋ ಆ ಸಣ್ಣ ಪಾರ್ಟ್ ಏರಿಯಾ ಡಿವೈಡೆಡ್ ಬೈ ಟೋಟಲ್ ಏರಿಯಾ ವಿಚ್ ಗಿವ್ಸ್ ದಿ ಕರೆಂಟ್ ಪಾಸಿಂಗ್ ಥ್ರೂ ದಟ್ ಸ್ಮಾಲ್ ಏರಿಯಾ. ಸೊ ಇದರಿಂದ ನಿಮ್ಗೆ ಏನ್ ಸಿಗುತ್ತೆ? ಯಾವುದೇ ಒಂದು ವ್ಯಾಲ್ಯೂ ಆ ಸಣ್ಣ ಏರಿಯಾ ಅಥವಾ ವಾಲ್ಯೂಮ್ ಇಂದ ಪಾಸ್ ಆಗ್ತಾ ಇರುತ್ತೋ ಅಷ್ಟು ವ್ಯಾಲ್ಯೂ ನಿಮ್ಗೆ ಇದು ಸಿಗುತ್ತೆ. ಸೊ ಇದು ನಾವು ಕ್ಯಾಲ್ಕುಲೇಟ್ ಮಾಡೋದ್ರಿಂದ ಟೋಟಲ್ ಐ ಕರೆಂಟ್ into the small area ಎಷ್ಟು pi into r square, a ಸಣ್ಣ ಆಂಪಿರಿಯನ್ ಲೂಪ್ ಡಿವೈಡೆಡ್ ಬೈ ಹೋಲ್ ಏರಿಯಾ ಎಷ್ಟು ರೇಡಿಯಸ್ ಎಷ್ಟಿದ್ದು a ಇತ್ತು, ಯಾಕಂದ್ರೆ ಈ ಹೋಲ್ ಡಿಸ್ಟೆನ್ಸ್ ದಟ್ ಈಸ್ a, ಪೂರ್ತಿ ಡಿಸ್ಟೆನ್ಸ್ a. ಸೊ ಇಟ್ ಈಸ್ pi r square. ಸೊ ನಾವು ಇದನ್ನ ಕನ್ಸಿಡರ್ ಮಾಡಿದ್ರೆ I r square by a square. ಸೊ ಯೂಸಿಂಗ್ ಆಂಪಿಯರ್ ಲಾ ವಿಚ್ ಈಸ್ ಈಕ್ವಲ್ ಟು ನಮ್ಗೆ ಏನ್ ಸಿಗುತ್ತೆ? B is directly proportional to r. ಸೊ ಒಳಗಡೆ ನೀವು ಹೋದಂಗೆಲ್ಲ ಹತ್ರ ಬಂದಂಗೆಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್ ಜಾಸ್ತಿ ಆಗ್ತಾ ಹೋಗುತ್ತೆ. So now if we say B ಹೇಗೆ with A ಅಂದ್ರೆ, so starting it is linear ಅಂದ್ರೆ B directly proportional to A. B ಹೇಗೆ R ರೇಡಿಯಸ್ ಇನ್ಕ್ರೀಸ್ ಆದಂಗೆ ಸೆಂಟರ್ ಇಂದ ಜಾಸ್ತಿ ಆಗ್ತಾ ಹೋಗುತ್ತೆ ಎಲ್ಲಿ ತನಕ ಅಪ್ ಟು ದ ರೇಡಿಯಸ್. ಸೊ ಒಳಗಡೆಯಿಂದ ಹೊರಗೆ ಬರ್ಬೇಕಾದ್ರೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಟಿಲ್ ಹಿಯರ್, ಈ ಎಂಡ್ ಪಾಯಿಂಟ್ ತನಕ ಮ್ಯಾಗ್ನೆಟಿಕ್ ಫೀಲ್ಡ್ ಜಾಸ್ತಿ ಇರುತ್ತೆ. ದಿಸ್ ಈಸ್ ದ ಪೀಕ್ ಮ್ಯಾಗ್ನೆಟಿಕ್ ಫೀಲ್ಡ್, ಹೈ ಮ್ಯಾಗ್ನೆಟಿಕ್ ಫೀಲ್ಡ್. ನೆಕ್ಸ್ಟ್ ಹೋಗ್ತಾ ಕಡಿಮೆ ಆಗುತ್ತೆ ಬಿಕಾಸ್ ಇಟ್ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಆರ್, ಅಂದ್ರೆ ಲೀನಿಯರ್ಲಿ ಡಿಕ್ರೀಸಿಂಗ್. ಸೊ ಹಾಗೆ ಡಿಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ಸಾಲಿನಾಯ್ಡ್ ಅಂಡ್ ದ ಟೊರಾಯ್ಡ್. ಸಾಲಿನಾಯ್ಡ್ ಅಂದ್ರೆ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಹೆಲಿಕ್ಸ್ ಅಂದ್ರೆ ಏನಂತ ಹೇಳಿದ್ದೆ. ಸೊ ಹೆಲಿಕ್ಸ್ ಅಂದ್ರೆ ಸ್ಪ್ರಿಂಗ್ ಟೈಪ್ ಇರೋದು. ವಿಚ್ ಸಾಲಿನಾಯ್ಡ್ ಹ್ಯಾಸ್ ದ ಹೆಲಿಕ್ಸ್ ಫಾರ್ಮ್ ಆಫ್ ಶೇಪ್ ಅಂಡ್ ನೈಬರಿಂಗ್ ಟರ್ನ್ಸ್ ಆರ್ ಕ್ಲೋಸ್ಲಿ ಸ್ಪೇಸ್. ಅಂದ್ರೆ ನೆಕ್ಸ್ಟ್ ಒಂದು ಟರ್ನ್ ಏನಿದೆ ಈ ಎರಡು ಮಧ್ಯೆ ಗ್ಯಾಪ್ ತುಂಬಾ ಕಡಿಮೆ ಇರುತ್ತೆ, ಹತ್ರ ಇರುತ್ತೆ. ಈಗ ಇದರಿಂದ ಶಾರ್ಟ್ ಸರ್ಕ್ಯೂಟ್ ಆಗ್ಬಾರ್ದು, ಏನಾಗಬಾರ್ದು ಅಂತ ಇದನ್ನ ನಾವು ವೈಂಡಿಂಗ್ ಮಾಡಿರ್ತೀವಿ. ಸೊ ನೆಕ್ಸ್ಟ್ if we can see the field at the interior point, mid point P is uniform. ಒಳಗಡೆ ಯಾವಾಗಲೂ ಯೂನಿಫಾರ್ಮ್ ಆಗಿ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಅಂಡ್ ವಿಚ್ ಇಸ್ ಪ್ಯಾರಲಲ್ ಟು ದಿಸ್ ಆಕ್ಸಿಸ್. ಸೊ ಈ ಆಕ್ಸಿಸ್ ಗೆ ಪ್ಯಾರಲಲ್ ಇರುತ್ತೆ. ಮತ್ತೆ ಹೊರಗಡೆ ತುಂಬಾ ವೀಕ್ ಎಲೆಕ್ಟ್ರಿಕ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಸೊ ಎಷ್ಟು ವೀಕ್ ಅಂದ್ರೆ ವಿ ಕ್ಯಾನ್ ಕನ್ಸಿಡರ್ ಇಟ್ ಆಸ್ 0 ಹೊರಗಡೆ. ನೆಕ್ಸ್ಟ್ ಇಫ್ ವಿ ಕನ್ಸಿಡರ್ ಕ್ರಾಸ್ ಸೆಕ್ಷನ್. ಸೊ ಈ ಡಾಟ್ ಏನಂದ್ರೆ ಕರೆಂಟ್ ಕಮ್ಮಿಂಗ್ ಔಟ್, ನಮ್ ಮುಖದ ಕಡೆ ಬರ್ತಾ ಇರೋದು ಕರೆಂಟ್. ಸೊ ಈ ಕ್ರಾಸ್ ಏನಂದ್ರೆ ಕರೆಂಟ್ ಇಸ್ ಗೋಯಿಂಗ್ ಇನ್. ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದೆ. ಇಫ್ ವಿ ಕನ್ಸಿಡರ್ ಕ್ರಾಸ್ ಸೆಕ್ಷನ್ ABCD. ಸೊ ಅಗಲ H, ಈ ಉದ್ದ W. ಸೊ ನಾವು ಇಫ್ ವಿ ಟೇಕ್ ಅಟ್ ದಿಸ್ ಪಾಯಿಂಟ್, ಈ ಪಾಯಿಂಟ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿರುತ್ತೆ ಕನ್ಸಿಡರ್ ಮಾಡಬೇಕು. ಡ್ಯೂ ಟು ದೀಸ್ ಟು, ಈ ಎರಡು ರೀಜನ್ ಇಂದ ದೇರ್ ವಿಲ್ ಬಿ 0 ಮ್ಯಾಗ್ನೆಟಿಕ್ ಫೀಲ್ಡ್. ಬಟ್ ಡ್ಯೂ ಟು ದಿಸ್ ದೇರ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ಅಂದ್ರೆ ದಟ್ ಈಸ್ μ0 into I. ನಾವು ಐ ನ ಕನ್ಸಿಡರ್ ಮಾಡಿದ್ರೆ I into NH. ಏನಕ್ಕಂದ್ರೆ N ನಂಬರ್ ಆಫ್ ಟರ್ನ್ಸ್ ಇದೆ, ಲೆಂತ್ ಎಷ್ಟಿದೆ H ಇದೆ. therefore that is N into H. we will get BDL, that is total length L, which is equal to μ0 I. L ಅಂದ್ರೆ ವ್ಯಾಲ್ಯೂ ಎಷ್ಟು, ಲೆಂತ್ ಈ ವ್ಯಾಲ್ಯೂ that is H, which is equal to μ0 I into μ0 I E ಅಂದ್ರೆ ಎಷ್ಟು, total current passing through this loop, that is N into H. we will get finally B is equal to μ0 into Ni. Direction is given as same thing, right hand rule. ನಾವು ರೈಟ್ ಹ್ಯಾಂಡ್ ರೂಲ್ ಅಂದ್ರೆ ಕರೆಂಟ್ ಯಾವ ಕಡೆ ಹೋಗ್ತಾರೆ ಹೇಗ್ ತಿರ್ಗ್ತಾ ಇರುತ್ತೋ ಅದೇ ತರ ನಾವೇನಾದ್ರೂ ಫಿಂಗರ್ಸ್ ನ ಕರ್ಲ್ ಮಾಡಿದ್ರೆ ಥಂಬ್ ಗಿವ್ಸ್ ದ ಡೈರೆಕ್ಷನ್ ಆಫ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್. ನೆಕ್ಸ್ಟ್ ಥಿಂಗ್ ಟೊರಾಯ್ಡ್. ಸೊ ಟೊರಾಯ್ಡ್ ಏನಂದ್ರೆ ಇದೇ ಸಾಲಿನಾಯ್ಡ್ ನ ನಾವು ಎರಡೂ ಎಂಡ್ ನ ಟಚ್ ಮಾಡಿದ್ರೆ ದಟ್ ವಿಲ್ ಬಿಕಮ್ ಟೊರಾಯ್ಡ್, ಅಷ್ಟೇ ಸಿಂಪಲ್. ಸೊ ಇದನ್ನ ಉದ್ದ ಮಾಡಿದ್ರೆ, ನಾವು ಕಟ್ ಮಾಡಿದ್ರೆ ಸಾಲಿನಾಯ್ಡ್, ಎರಡೂ ಎಂಡ್ ನ ಜಾಯಿನ್ ಮಾಡಿದ್ರೆ ದಟ್ ಇಸ್ ಟೊರಾಯ್ಡ್. ಸೊ ಈ ಟೊರಾಯ್ಡ್ ಇಂದ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ. ಸೊ ನಾವು ಇದನ್ನ ಕ್ರಾಸ್ ಸೆಕ್ಷನಲ್ ವ್ಯೂ ನೋಡಿದಾಗ ವಿ ವಿಲ್ ಕನ್ಸಿಡರ್ 3 ಲೂಪ್ಸ್, ಆಂಪಿರಿಯನ್ ಲೂಪ್ಸ್. ಒಂದು ಒಳಗಡೆ ಅಂದ್ರೆ ಈ ಟೊರಾಯ್ಡ್, ಇದು ಸರ್ಫೇಸ್, ಟೊರಾಯ್ಡ್. ಈ ಎಲ್ಲಾ ಡಾಟೆಡ್ ಲೈನ್ಸ್ ವಿಲ್ ಬಿ ದ ಆಂಪಿರಿಯನ್ ಲೂಪ್ಸ್. ಸೊ ಒಳಗಡೆ ಎಷ್ಟಿರುತ್ತೆ, ಸೆಂಟರ್ ಅಲ್ಲಿ
ದಟ್ ಈಸ್ ಫಸ್ಟ್. ಒಳಗಡೆ ಎಷ್ಟಿರುತ್ತೆ ಇದು ಟೊರಾಯ್ಡ್ ಒಳಗಡೆ, ದಟ್ ಈಸ್ ಸೆಕೆಂಡ್. ಹೊರಗಡೆ ದಟ್ ಈಸ್ ಥರ್ಡ್. ಸೊ ಹೊರಗಡೆ ಫಸ್ಟ್ ಕ್ಯಾಲ್ಕುಲೇಟ್ ಮಾಡೋದಾದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಹೊರಗಡೆ ಈ ಪಾರ್ಟ್ ಅಲ್ಲಿ ಕರೆಂಟ್ ಎಷ್ಟಿದೆ, ಕರೆಂಟ್ ಎನ್ಕ್ಲೋಸ್ಡ್ ದಟ್ ಈಸ್ 0. ಸೊ ಹೆನ್ಸ್ ಐ ಈಸ್ ಈಕ್ವಲ್ ಟು 0, ದೇರ್ಫೋರ್ B1 ಈಸ್ ಈಕ್ವಲ್ ಟು 0. ಅಂದ್ರೆ ಸಾರಿ B1 ಅಲ್ಲ, ಒಳಗಡೆ ನಾವು ಈ ಸರ್ಫೇಸ್ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಏನು ಕರೆಂಟ್ ಪಾಸ್ ಆಗ್ತಿಲ್ಲ. ಸೊ B1 ಈಸ್ ಈಕ್ವಲ್ ಟು 0. Therefore, next ಹೊರಗಡೆ ಕನ್ಸಿಡರ್ ಮಾಡೋದಾದ್ರೆ let the magnetic field along the loop 3 will be B3 and Amperian law L is equal to 2 pi R3. However, the cross sectional cut, we can see the current coming out of the plane is cancelled exactly by current going into it. ಅಂದ್ರೆ ಕರೆಂಟ್ ಹೊರಗಡೆ ಎಷ್ಟು ಬರ್ತಾ ಇದೆಯೋ ಸೇಮ್ ಕರೆಂಟ್ ವಾಪಸ್ ಹೋಗ್ತಾನೋ ಇದೆ ಆ ಲೂಪ್ ಇಂದ. Therefore, ಕರೆಂಟ್ ದಟ್ ಈಸ್ ವೆಕ್ಟರ್ ಕ್ವಾಂಟಿಟಿ. ಸೊ ಹೊರಗಡೆ ಎಷ್ಟು ಬರುತ್ತೋ ಒಳಗಡೆ ಎಷ್ಟೇ ಹೋಗುತ್ತೆ. ಸೊ those two quantities cancels each other. Hence, current will be 0. Therefore, ಹೊರಗಡೆ ಕೂಡ magnetic field will be 0. Now, inside the solenoid will be B. So, ಒಳಗಡೆ ಕರೆಂಟ್ ಇದೆ. Therefore, ಎಷ್ಟಿರುತ್ತೆ magnetic field ಅಂದ್ರೆ that is total L is equal to 2 pi R ನಮ್ಗೆ ಗೊತ್ತಿದೆ. Then, the current enclosed IE is I same N into I. ಏನಕ್ಕಂದ್ರೆ N ಟರ್ನ್ಸ್ ಇದೆ, ಒಂದೊಂದು ಟರ್ನ್ ಅಲ್ಲೂ I ಕರೆಂಟ್ ಪಾಸ್ ಆಗಿದೆ. Therefore, it is N into I. So, B into 2 pi R is equal to mu naught Ni. So, B is equal to mu naught Ni by 2 pi R. Let R be the average radius of the toroid. Average radius ಅಂದ್ರೆ ಎಲ್ಲಾ ಸರ್ಕಲ್ಸ್ ನ ರೇಡಿಯಸ್ ನ ಆವರೇಜ್ ತಗೊಂಡಿರೋದು. ಅಂಡ್ N be the number of turns per unit length. ನಾವು 1 ಮೀಟರ್ ಕನ್ಸಿಡರ್ ಮಾಡಿದ್ರೆ ಸೊ 1 ಮೀಟರ್ ಅಲ್ಲಿ ಎಷ್ಟು ಟರ್ನ್ಸ್ ಇರುತ್ತೆ ಅಂತ, ದಟ್ ಇಸ್ ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್. ಅಂಡ್ N is equal to 2 pi R into N, which is average perimeter of the toroid into number of turns per unit length will give you finally ಏನ್ ಸಿಗುತ್ತೆ ಅಂದ್ರೆ P is equal to mu naught into small Ni. Next, in an ideal toroid, coil is circular. So circular coil ಇರುತ್ತೆ ideal toroid ಅಲ್ಲಿ. In reality, turns of the toroidal coil is a form of helix. So ನಾವು ಐಡಿಯಲ್ ಏನ್ ಕನ್ಸಿಡರ್ ಮಾಡಿದ್ವಿ ಅಂದ್ರೆ ಸರ್ಕ್ಯುಲರ್ ಕಾಯಿಲ್ಸ್ ನ ಕನ್ಸಿಡರ್ ಮಾಡಿದ್ವಿ. ಅಂದ್ರೆ ಒಂದು ಕಾಯಿಲ್, ಅದ್ರ ಮುಂದೆ ಇನ್ನೊಂದು ಕಾಯಿಲ್, ಅದ್ರ ಪಕ್ಕ ಇನ್ನೊಂದು ಕಾಯಿಲ್. But reality it is helix. Therefore, there is some small magnetic field at external, ಅಂದ್ರೆ ಹೊರಗಡೆ ಟೊರಾಯ್ಡ್ ನ ಹೊರಗಡೆ ಸ್ವಲ್ಪ ಆದ್ರೂ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ದೇ ಇರುತ್ತೆ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್, ಫೋರ್ಸ್ ಬಿಟ್ವೀನ್ ದ ಟೂ ಪ್ಯಾರಲಲ್ ಕರೆಂಟ್ಸ್. ಸೊ ನಾವು ಈಗ ಏನ್ ಮಾಡೋದಂದ್ರೆ ಎರಡು ವೈರ್ ನ ಕನ್ಸಿಡರ್ ಮಾಡೋಣ. ದಟ್ ಈಸ್ I1. ಸೊ PQ ಕರೆಂಟ್ I1 ಮತ್ತೆ RS ಕರೆಂಟ್ I2. ಸೊ ನಾವು ಈ ಎರಡು ವೈರ್ ಇಂದ ಮಿಡ್ಲ್ ಅಲ್ಲಿ ಎಷ್ಟು ಫೋರ್ಸ್ ಆಕ್ಟ್ ಆಗ್ತಿದೆ ಅಂತ ಈಗ ಕ್ಯಾಲ್ಕುಲೇಟ್ ಮಾಡಿ. ಸೊ ಇಫ್ ವಿ ಕನ್ಸಿಡರ್ ದಿಸ್ PQ, ಈ RS ನ ಬರ್ದ್ಬಿಡಿ. ಸೊ ಫಸ್ಟ್ PQ ಇಂದ ಈ ಪಾಯಿಂಟ್ ಅಲ್ಲಿ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಬರ್ತಾ ಇದೆ, ದಟ್ ಈಸ್ mu naught I divided by 2 pi R. ಸೊ ಈ ಡಿಸ್ಟೆನ್ಸ್ R, mu naught into I1 by 2 pi R. ಅದೇ ಫೋರ್ಸ್ ಎಷ್ಟಿದೆ ಈ ಪಾಯಿಂಟ್ ಅಲ್ಲಿ, ದಟ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್ B I into L, ಈ ಡಿಸ್ಟೆನ್ಸ್ ಟೋಟಲ್ ಲೆಂತ್, ದಟ್ ಈಸ್ mu naught L1 by 2 pi R. ಅಂದ್ರೆ ದಟ್ ಈಸ್ B into I2 force on this conductor due to this one. So force on 2 due to this conductor 1, which is equal to B into I into L. That is mu naught L1 by 2 pi R ಅಂದ್ರೆ B into I2. ಯಾಕಂದ್ರೆ ನಾವು ಇದರ ಮೇಲೆ ಫೋರ್ಸ್ ಕಂಡುಹಿಡ್ತಾ ಇದ್ವಲ್ಲ, ಸೊ ಕರೆಂಟ್ ನ ಇದು ಕನ್ಸಿಡರ್ ಮಾಡ್ಬೇಕು. ದಿಸ್ ಇಸ್ I2 into this length EL. And magnetic field on PQ due to RS. So ಇದರಿಂದ ಇದಕ್ಕೆ ಎಷ್ಟು ಬೀಳ್ತಾ ಇದೆ, ಸೇಮ್ ಥಿಂಗ್, mu naught into I2 will be by 2 pi R is the B2. ಅಂದ್ರೆ magnetic field on this due to this will be mu naught I2 by 2 pi R. So force ಎಷ್ಟಾಗ್ತಾ ಇರುತ್ತೆ, BIL ಅಂದ್ರೆ mu naught I2 by 2 pi R into I1 into L, which is equal to, so F12 ಮತ್ತೆ F21 ಎರಡೂ ಕೂಡ mu naught I1 I2 L by 2 pi R ಆಗಿರುತ್ತೆ. ಸೊ force per unit length of the conductor is equal to, per unit length ಎಷ್ಟು ಅಂದ್ರೆ ಕಂಡಕ್ಟರ್ that is force by L, which is equal to mu naught I1 I2 by 2 pi R. So we have seen from the above currents flowing in the same direction attract each other. ಅಂದ್ರೆ ಎರಡು ಕಂಡಕ್ಟರ್ ಅಲ್ಲಿ ಏನಾದ್ರೂ ಸೇಮ್ ಡೈರೆಕ್ಷನ್ ಅಲ್ಲಿ ಕರೆಂಟ್ ಪಾಸ್ ಆಗ್ತಾ ಇದ್ರೆ ಎರಡು ಕಂಡಕ್ಟರ್ಸ್ ಅಟ್ರಾಕ್ಟ್ ಈಚ್ ಅದರ್, ಅಂದ್ರೆ ಒಂದಕ್ಕೊಂದು ಅಟ್ರಾಕ್ಟ್ ಆಗುತ್ತೆ. ಅದೇ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ರೆ ದಟ್ ವಿಲ್ ರಿಪೆಲ್. ಸೊ ನಾವ್ ಇದರಿಂದ 1 ಆಂಪಿಯರ್ ನ ಡಿಫೈನ್ ಮಾಡಬಹುದು ಈ ಕಾನ್ಸೆಪ್ಟ್ ಯೂಸ್ ಮಾಡಿ. 1 ಆಂಪಿಯರ್ ಅಂದ್ರೆ ಏನು? ಸೊ ದ ಆಂಪಿಯರ್ ಇಸ್ ದಟ್ ವ್ಯಾಲ್ಯೂ ಆಫ್ ದ ಸ್ಟಡಿ ಕರೆಂಟ್
which when maintained in each of the two very long straight parallel conductors of negligible cross section and placed 1 meter apart in the vacuum would produce in each of those conductor a force equal to 2 into 10 to the power minus 7 Newton per meter of length. ಅಂದ್ರೆ ಈ ಎರಡೂ ಕಂಡಕ್ಟರ್ ಸ್ಟಡಿ ಕರೆಂಟ್ ಪಾಸ್ ಆಗ್ತಾ ಇದ್ದು ಅದ್ರ ಮುಖಾಂತರ ಆ ಎರಡೂ ಕಂಡಕ್ಟರ್ ನ ನಡುವೆ ಡಿಸ್ಟೆನ್ಸ್ ಎಲ್ಲಿದ್ದು ಮತ್ತೆ ಎರಡೂ ಕಂಡಕ್ಟರ್ ನ ನೆಗ್ಲಿಜಿಬಲ್ ಕ್ರಾಸ್ ಸೆಕ್ಷನ್ ಅಂದ್ರೆ ತುಂಬಾ ತೆಳುವಿರ್ತಕ್ಕಂಥ ಕಂಡಕ್ಟರ್ ಏನಾದ್ರೂ ಒಂದಕ್ಕೊಂದರ ಮೇಲೆ 2 into 10 to the power minus 7 ನ್ಯೂಟನ್ ಅಷ್ಟು ಫೋರ್ಸ್ ಅಪ್ಲೈ ಮಾಡಿದ್ರೆ ಅವಾಗ ಆ ಕರೆಂಟಿನ ವ್ಯಾಲ್ಯೂ ಎಷ್ಟಂದ್ರೆ ಅದರ ಏನು ಕಂಡಕ್ಟರ್ ಇಂದ ಕರೆಂಟ್ ಪಾಸ್ ಆಗ್ತಿರೋ ಕರೆಂಟ್ ವ್ಯಾಲ್ಯೂ ಎಷ್ಟಂದ್ರೆ ದಟ್ ಈಸ್ 1 ಆಂಪಿಯರ್. ಸೊ ಫ್ರೆಂಡ್ಸ್ ಇವತ್ತೇ ಸೆಷನ್ ನ ಇಲ್ಲೇನ ನಿಲ್ಸೋಣ. ಸೊ ವಿ ವಿಲ್ ಕಂಟಿನ್ಯೂ ಇನ್ ನೆಕ್ಸ್ಟ್ ಸೆಷನ್.